ರಾಷ್ಟ್ರಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಜ್ಯೋತಿ ಯಾತ್ರೆಯು ಬೆಂಗಳೂರು ನಗರದ ಆರ್ ನಗರದ 3ನೇ ಹಂತದಲ್ಲಿ ಇರುವಂಥ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕನಕ ಸೇವಾ ಸಂಘದ ವತಿಯಿಂದ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಹಲ್ಯ ರಾಜಮಾತೆಯ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕನಕ ಸೇವಾ ಸಂಘದ ಕಾರ್ಯದರ್ಶಿಯಾದಂಥ ಗುಡ್ಡಿಗೆರೆ ನಾಗರಾಜ್, ಖಜಾಂಚಿಯಾದಂಥ ರಾಮಚಂದ್ರ, ದೇವಸ್ಥಾನದ ಉಸ್ತುವಾರಿಗಳಾದಂಥ ನರಸಿಂಹನ್ ಹಾಗೂ ಮುಖಂಡರುಗಳಾದಂಥ ಮರಿಸ್ವಾಮಿ, ಬಸವರಾಜು, ಮಹಾದೇವ್, ನಿಜಲಿಂಗಪ್ಪ, ಬೀರಣ್ಣ, ಯಲ್ಲಪ್ಪ, ಯದುಕುಮಾರ್ ಹಾಗೂ ಕುರುಬರ ಸಂಘದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ವಚನಾರವರು, ಕನಕ ಸೇವಾ ಸಂಘದ ಎಲ್ಲ ಸದಸ್ಯರುಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಲಿಂಗವನ್ನು ಸ್ಥಾಪನೆ ಮಾಡಿದಂಥ ಮಹಾತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಒಂದು ವಾಹನವು ಜ್ಯೋತಿಯು ನಮ್ಮ ಬೀರೇಶ್ವರ ದೇವಸ್ಥಾನ BML ಬಡಾವಣೆ 3ನೇ ಹಂತದಲ್ಲಿ RR ನಗರ 3ನೇ ಹಂತ ಇರ್ತ ದೇವಸ್ಥಾನಕ್ಕೆ ಆಗಮಿಸಿದೆ. ಇಲ್ಲಿ ನಾವು ನಮ್ಮ ವೀರೇಶ್ವರ ದೇವಸ್ಥಾನ ಸಮಿತಿ ಮತ್ತು ಕನಕ ಸೇವಾ ಸಂಘ, ಕನಕ ಭವನದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಭಕ್ತಾದಿಗಳು, ಇಲ್ಲಿನ ಸೇರಿದ ನಾಗರಿಕರು ಎಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅದಕ್ಕೆ ವಿಶೇಷ ಪೂಜೆಯನ್ನು ವ್ಯವಸ್ಥೆ ಮಾಡಿ ಪ್ರಸಾದವನ್ನು ಸಿಹಿಯನ್ನು ಹಂಚಿ ಇಲ್ಲಿ ಬಂದಿರೋದು ಎಲ್ಲ ಸ್ವಾಗತ ಭಾರಿ ಸಂತೋಷ ಪಟ್ಟಿದ್ದಾರೆ. ಇಷ್ಟು ದೂರ ಬಂದು ನಮ್ಮ ಬಡಾವಣೆಗೆ ಬಂದು BML ಬಡಾವಣೆ 3ನೇ ಅಂತ ನಮ್ಮ ಬೀರೇಶ್ವರ ದೇವಸ್ಥಾನ ಬಂದು ಭಾರಿ ಎಲ್ಲರೂ ಸಂತೋಷವಾಗಿದೆ. ಈ ಸಂತೋಷ ಮಾಡಿಕೊಟ್ಟ ತಮ್ಮೆಲ್ಲರ ವ್ಯವಸ್ಥಾಪಕರಿಗೆ ನಾವು ನಮ್ಮ ದೇವಸ್ಥಾನ ಸಮಿತಿ ಪರವಾಗಿ, ಕನಕ ಸೇವಾ ಸಂಘ ಪರವಾಗಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇವೆ. ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಶ್ರೀ 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 ಮಾತಾಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಣಿಯವರ 300ನೇ ಜಯಂತ್ಯೋತ್ಸವದ ರಥಯಾತ್ರೆ ಅದ್ದೂರಿಯಾಗಿ ರಾಜರಾಜೇಶ್ವರಿ ನಗರದಲ್ಲಿ ಬೀರೇಶ್ವರನ ಆಶೀರ್ವಾದದಿಂದ ಅದ್ದೂರಿಯಾಗಿ ನಡೆಯುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಆ ತಾಯಿ ಗೌಡರಲ್ಲಿ ಗೌಡತೆ, ಕುರುಬ ಗೌಡತೆ, ಆ ತಾಯಿ ಕಾಶಿಯಲ್ಲಿ ವಿಶ್ವನಾಥ ಮಂದಿರವನ್ನು ಕಟ್ಟಿಸಿದಂತ ಧೀರ ಮಹಿಳೆ ಕುರುಬಗೌಡರನ್ನ ನಾವು ಕುರುಬಗೌಡರು, ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಣಿಯು ಆಳುಮತ ಧರ್ಮದ ಕುರುಬಗೌಡರು. ಆ ತಾಯಿ ಮಹಾರಾಣಿಯಾಗಿ ಹಿಂದೂ ಸಂಪ್ರದಾಯವನ್ನ ಕಟ್ಟಿ ರಾಜ್ಯದಲ್ಲಿ, ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಕಟ್ಟಿಸಿದಂತ ಆ ಧೀರ ಮಹಿಳೆಗೆ ಅದ್ದೂರಿ ಜಯಂತ್ಯೋತ್ಸವ ನಡೆಯುತ್ತಿದೆ. ರಥಯಾತ್ರೆಯು ರಾಜರಾಜೇಶ್ವರಿ ನಗರದಲ್ಲಿ ನಡೆಯುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಎಲ್ಲರಿಗೂ ಸರ್ವ ಮಂಗಳವನ್ನು ಉಂಟು ಮಾಡಲಿ ಆ ತಾಯಿ ಎಂದು ಆ ಬೀರೇಶ್ವರನ ಕೃಪೆಯಿಂದ ಬೇಡಿಕೊಳ್ಳುತ್ತಿದ್ದೇವೆ.